ತಮಿಳುನಾಡು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಈಗ ಅಶೋಕ್ ಆರನಹಳ್ಳಿ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ತಮಿಳುನಾಡು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅಶೋಕ್ ಆರನಹಳ್ಳಿ ಎಕ್ಸ್ಕ್ಲೂಸಿವ್. ಕಾನೂನು ಪ್ರಕಾರ ತಮಿಳುನಾಡು ಗವರ್ನರ್ ಇಲ್ಲ ಅನ್ನೋದಕ್ಕೆ ಆಗಲ್ಲ. ಎಸ್ಆರ್ ಬೊಮ್ಮಾಯಿ ವರ್ಸಸ್ ಸುಪ್ರೀಂ ಕೋರ್ಟ್ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯಪಾಲರು ಇಲ್ಲ ಕೊಡಲ್ಲ ಅಂದ ಮೇಲೆ ಕೋರ್ಟ್ಗೆ ಹೋಗಬಹುದು. ರಾಜ್ಯಪಾಲರು ನನ್ನ ಮುಂದೆ ಬಹುಮತ ಸಾಬೀತುಪಡಿಸಿ ಅಂದ್ರೆ ತಪ್ಪಾಗುತ್ತೆ. ದಳಪತಿ ವಿಜಯ್ ಬಹುಮತವನ್ನ ವಿಧಾನಸಭೆಯಲ್ಲಿ ತೋರಿಸಬೇಕು. ಯಾರು ಸರ್ಕಾರ ರಚನೆ ಮಾಡಿದ್ದ ಒಂದ್ ವೇಳೆ ರಚನೆ ಮಾಡಲಿಲ್ಲ ಅಂದ್ರೆ ಆಗ ರಾಷ್ಟ್ರಪತಿಗಳ ಆಳ್ವಿಕೆ ಹೇರುವಂಥದ್ದು. ಅಶ್ವವೇಗ ಜೊತೆ ಹಿರಿಯ ವಕೀಲ ಅಶೋಕ್ ಆರನಹಳ್ಳಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ತಮಿಳುನಾಡು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಈಗ ಹಿರಿಯ ವಕೀಲ ಅಶೋಕ್ ಆರನಹಳ್ಳಿ ಮಾತನಾಡಿದ್ದಾರೆ. ಕಾನೂನು ಪ್ರಕಾರ ತಮಿಳುನಾಡು ಗವರ್ನರ್ ಇಲ್ಲ ಅನ್ನೋದಕ್ಕೆ ಆಗಲ್ಲ. ಎಸ್ಆರ್ ಬೊಮ್ಮಾಯಿ ವರ್ಸಸ್ ಸುಪ್ರೀಂ ಕೋರ್ಟ್ ಪ್ರಕರಣದ ಬಗ್ಗೆ ಈಗ ಮಾತನಾಡಿರುವಂತದ್ದು ಉದಾಹರಣೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಇಲ್ಲ ಕೊಡಲ್ಲ ಅಂದ ಮೇಲೆ ಕೋರ್ಟ್ಗೆ ಹೋಗಬಹುದು. ರಾಜ್ಯಪಾಲರು ನನ್ನ ಮುಂದೆ ಬಹುಮತ ಸಾಬೀತುಪಡಿಸಿ ಅಂದ್ರೆ ತಪ್ಪಾಗುತ್ತೆ. ದಳಪತಿ ವಿಜಯ್ ಬಹುಮತವನ್ನ ವಿಧಾನಸಭೆಯಲ್ಲಿ ತೋರಿಸಬೇಕು. ಯಾರು ಕೂಡ ಸರ್ಕಾರ ರಚನೆ ಮಾಡದಿದ್ದ ಪಕ್ಷದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸ್ಸಾಗುತ್ತೆ. ರಾಷ್ಟ್ರಪತಿ ಆಳ್ವಿಕೆ ಹೇರುವಂತಹ ಸನ್ನಿವೇಶ ಸದ್ಯ ತಮಿಳುನಾಡಿನಲ್ಲಿ ಇಲ್ಲ ಅಂತ ಅಶ್ವವೇಗ ಜೊತೆ ಹಿರಿಯ ವಕೀಲ ಅಶೋಕ್ ಆರನಹಳ್ಳಿ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಮಾತು. ಕಾನೂನು ಪ್ರಕಾರ ತಮಿಳುನಾಡು ಗವರ್ನರ್ ಇಲ್ಲ ಅನ್ನೋದಕ್ಕೆ ಆಗಲ್ಲ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ 108 ಸ್ಥಾನ ಗೆದ್ರೂ ಸಹ ಒಂದು ಸರ್ಕಾರ ರಚನೆಗೆ ಒಂದು ಜಂಜಾಟ ಆಗಿರುವಂಥದ್ದು. ಜೊತೆಗೆ ತಮಿಳುನಾಡಿ ಒಂದು ರೀತಿ ಸಾಂವಿಧಾನಿಕ ಬಿಕ್ಕಟ್ಟು ಸಹ ಎದುರಾಗಿರುವಂಥದ್ದು. ಸೊ ಮುಂದೆ ಏನಾಗ್ಬೋದು, ಮತ್ತೆ ಈಗ ಟಿವಿಕೆ ಪಕ್ಷಕ್ಕೆ ಇರುವಂತಹ ಒಂದು ಆಪ್ಷನ್ಸ್ ಏನು, ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋಕ್ಕೆ ಮಾಜಿ ಅಡ್ವೊಕೇಟ್ ಜನರಲ್ ಆದಂಥ ಅಶೋಕ್ ಆರನಹಳ್ಳಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಮಿಳುನಾಡಲ್ಲಿ ಟಿವಿಕೆ ಪಕ್ಷ 108 ಸ್ಥಾನವನ್ನು ಗಳಿಸಿದೆ. ಸೊ ಸರ್ಕಾರ ರಚನೆಗೆ ಅವ್ರ ಇನ್ನೂ ಸಹ ಬಹುಮತಕ್ಕೆ 10 ಶಾಸಕರ ಬೆಂಬಲ ಬೇಕಾಗಿರುವಂಥದ್ದು. ಈಗ ಏನು ರಾಜ್ಯಪಾಲರ ಹತ್ರ ಹೋಗಿದ್ದಾರೆ, ಅವರು ಸಹ ಒಂದು ಬೆಂಬಲದೊಂದಿಗೆ ಪತ್ರ ಕೊಡಿ ಅಂತ ಹೇಳಿದ್ದಾರೆ. ಏನ್ ಆಗ್ಬೋದು ಸರ್ ಮುಂದೆ ಇಲ್ಲಿ? ಟಿವಿಕೆ ಪಕ್ಷದವರಿಗೆ ಸರ್ಕಾರ ರಚನೆಗೆ ರಾಜ್ಯಪಾಲರು ಮುಂದೆ ಅವರ ಮನವಿಯನ್ನು ಇಟ್ಟಿದ್ದಾರೆ. ರಾಜ್ಯಪಾಲರು ನೀವು ಬಹುಮತ ಆಗಬೇಕಾದ್ರೆ 118 ಜನ ಬೇಕು. 118 ಜನವನ್ನ ಹೇಗೆ ನಿಮಗೆ ಬೆಂಬಲ ಇದೆ ಆ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಟಿವಿಕೆ ಪಕ್ಷಕ್ಕೆ 118 ಜನರ ಬೆಂಬಲ ಇರುವ ಹಾಗೆ ಕಾಣ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ಕಾನೂನಿನ ಪ್ರಕಾರ ಫ್ಲೋರ್ ಆಫ್ ದ ಅಸೆಂಬ್ಲಿನಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕು. ಆದರೆ ಮೇಲ್ನೋಟಕ್ಕಾದ್ರೂ ನಿಮಗೆ ಇಂಥ ಒಂದು ಬಹುಮತ ಇದೆ ಅನ್ನೋ ಮಾಹಿತಿಯನ್ನು ರಾಜ್ಯಪಾಲರು ಕೇಳಿದ್ದಾರೆ. ಈಗ ಇವರು ಟಿವಿಕೆ ಪಕ್ಷದ ಮುಂದೆ 2 ಆಪ್ಷನ್ ಇದೆ. ಮೊದಲನೇದು, ನೀವು 118 ಜನ ಯಾರು ಸಪೋರ್ಟ್ ಮಾಡ್ತಾರೆ ಆ ಮಾಹಿತಿಯನ್ನು ಕೊಡೋದು. ಎರಡನೇ, ಅದು ಕೊಟ್ಟರೆ ಇವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಂತರ ಅಸೆಂಬ್ಲಿಯಲ್ಲಿ ಇವ್ರಿಗೆ ನಿಜವಾಗಿ ಬೆಂಬಲ ಇದೆಯಾ ಇಲ್ವೋ ಅನ್ನೋದನ್ನ ಸಾಬೀತುಪಡಿಸ್ಬೋದು. ಎರಡನೇ ಆಪ್ಷನ್, ಇಲ್ಲ ನಮ್ಮ ಹತ್ರ ಇರೋದೇ ಎಷ್ಟು ಜನ, ನಾನು ಮುಂದೆ ಮಾಡ್ತೀನಿ, ಈಗ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇನ್ನೂ ಎಲ್ಲ ಚರ್ಚೆ ಮಾಡಬೇಕು, ನಾವೇ ಹೆಚ್ಚಿನ ಬಹುಮತ ಪಡೆದಂಥ ಪಕ್ಷ ಆದ್ರಿಂದ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಜಿದ್ದು ಹಿಡಿದು ಕೂತ್ಕೋಬೇಕು. ಅಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಅವರು ರಾಜ್ಯಪಾಲರು ಆಯಿತು ನಿಮಗೆ ಬಹುಮತ ಇದೆ ಅಂತ ಒಂದು ಅವಕಾಶ ಮಾಡಿಕೊಡ್ಬೋದು. ಎರಡನೇದು, ಇಲ್ಲ ಯಾವ ಪಕ್ಷಕ್ಕೂ ಬಹುಮತ ಇಲ್ಲ, ಆದ್ದರಿಂದ ನಾನು ರಾಷ್ಟ್ರಪತಿ ಆಡಳಿತಕ್ಕೆ ನಾನು ಇದಕ್ಕೆ ಶಿಫಾರಸು ಮಾಡ್ತೀನಿ ಅಂತ ಹೇಳ್ಬೋದು. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಕೆಲವು ಬೆರಳೆಣಿಕೆಯೆಲ್ಲ ಸಂಖ್ಯೆಯ ಶಾಸಕರ ಕೊರತೆ ಇರೋದ್ರಿಂದ ಪಕ್ಷಕ್ಕೆ ಅವ್ರಿಗೊಂದು ಅವಕಾಶ ಕೊಡೋದು ಸೂಕ್ತ ಅಂತ ಕಾಣುತ್ತೆ. ಯಾಕೆಂದರೆ ಜನಗಳ ಒಂದು ಅಭಿಪ್ರಾಯಕ್ಕೆ ನಾವು ಬೆಲೆ ಕೊಡಬೇಕಾಗುತ್ತೆ. ಆದ್ದರಿಂದ ರಾಷ್ಟ್ರಪತಿ ಆಡಳಿಕೆ ಮಾಡೋದಕ್ಕೆ ಶಿಫಾರಸು ಮಾಡ್ತಕ್ಕಂಥ ಸೂಕ್ತವಾದಂಥ ಸಂದರ್ಭ ಈಗಿಲ್ಲ. ಆದ್ದರಿಂದ ರಾಜ್ಯಪಾಲರು ಅವ್ರಿಗೊಂದು ಅವಕಾಶ ಮಾಡವೇ ಕೊಡಬೇಕಾದಂಥ ಅನಿವಾರ್ಯ ಸಂದರ್ಭ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಈ ಶಾಸಕರ ಒಂದು ಬೆಂಬಲವನ್ನ ವಿಧಾನಸಭೆಯಲ್ಲಿ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಇದು ಮಾಡ್ಬೇಕಾ ಅಥವಾ ರಾಜ್ಯಪಾಲರಿಗೆ ಮುಂಚೆನೆ ಕೊಡ್ಬೇಕಾ? ಯಾಕಂದ್ರೆ ಒಂದು ಮಾಹಿತಿ ಎಷ್ಟು ಕೊಡ್ಬೇಕಾ ಅವ್ರಿಗೆ? ಅಂದ್ರೆ ಸಾಮಾನ್ಯವಾಗಿ ಸಾಬೀತುಪಡಿಸೋದು ಫ್ಲೋರ್ ಆಫ್ ದ ಅಸೆಂಬ್ಲಿಯಲ್ಲೇ ಸಾಬೀತುಪಡಿಸೋದು, ಹೊರಗಡೆ ಏನು ಸಾಬೀತುಪಡಿಸ್ಬೇಕಾಗಿಲ್ಲ. ಆದರೆ ರಾಜ್ಯಪಾಲರಿಗೆ ಇದೆಲ್ಲ ರಾಜ್ಯಪಾಲರ ಒಂದು ವಿವೇಚನೆಗೆ ಬಿಟ್ಟಂತ ಒಂದು ಸಂದರ್ಭ.
ರಾಜ್ಯಪಾಲರು ಈ ಸಂದರ್ಭದಲ್ಲಿ ಹೀಗೆ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಿಷ್ಕರ್ಷವಾಗಿ ಹೇಳೋದು ಕಷ್ಟ. ಇವೆಲ್ಲ ಏನೋ ಡಿಸ್ಕ್ರಿಷನ್, ಅವರ ಒಂದು ವಿವೇಚನೆ, ಅವರ ಒಂದು ಆಲೋಚನೆ, ನಿರ್ಧಾರ ಮಾಡಿ ಸಂದರ್ಭದಲ್ಲಿ ಅವರು ತಗೋಬೇಕಾದಂಥ ನಿರ್ಧಾರ. ಆ ದೃಷ್ಟಿಯಲ್ಲಿ ಅವರು ರಾಜ್ಯಪಾಲರು ಏನು ಮೇಲ್ನೋಟಕ್ಕೆ ನಿಮಗೆ 119 ಜನ ಯಾರಿದ್ದಾರೆ ಅಂತ ಕೇಳಿದ್ದಾರೆ ಹೊರತು ಸಾಬೀತುಪಡಿಸಿ ಅಂತ ಕೇಳಿರೋ ಹಾಗೆ ನನಗೇನು ಕಾಣಲ್ಲ. ಸಾಬೀತುಪಡಿಸೋದು ಅಸೆಂಬ್ಲಿ ಫ್ಲೋರಲ್ಲಿ. ಆದರೆ ಈಗ ನೀವು ಸರ್ಕಾರ ರಚನೆ ಹೋಗ್ಬೇಕಾದ್ರೆ ಯಾರು ನಿಮ್ಮ ಹತ್ರ ಬಹುಮತ ಇದ್ದಾರೆ ಆ ಮಾಹಿತಿಯನ್ನು ಕೇಳಿದ್ದಾರೆ. ಆದರೆ TVK ಪಕ್ಷದಲ್ಲಿ ಈಗ 6 ಶಾಸಕರ ಕೊರತೆ ಇರುವಾಗ ಕಾಣುತ್ತೆ. ಅದನ್ನು ತೋರ್ಸೋಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ಇದೊಂಥರ ಸಂವಿಧಾನಿಕ ಬಿಕ್ಕಟ್ಟು ಆಗತಕ್ಕಂಥ ಒಂದು ಸೂಚನೆ ಇದೆ. ಆದರೆ ರಾಜ್ಯಪಾಲರು ಯಾವ ರೀತಿ ನಿರ್ಣಯವನ್ನು ಮುಂದೆ ಆಯಿತು ನಿಮಗೆ 6 ಶಾಸಕರ ಕೊರತೆ ಇರೋದ್ರಿಂದ ನಿಮಗೊಂದು ಅವಕಾಶ ಮಾಡಿಕೊಡ್ತೀನಿ ಅಂದರೆ ಏನು ಸಮಸ್ಯೆ ಬರೋಲ್ಲ. ಇಲ್ಲ ನಿಮಗೆ ಬಹುಮತವೇ ಇಲ್ಲ, ನಾನು ಅವಕಾಶನೇ ಮಾಡಿಕೊಡಲ್ಲ ಅಂದಾಗ ಅವರು ಕಾನೂನು ಹೋರಾಟ ಮಾಡ್ತಕ್ಕಂಥ ಒಂದು ಸಂದರ್ಭವು ಬರಬಹುದು. ಸೊ ಇದಿಷ್ಟು ಏನು ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಆರ್ನೋಳಿ ಅವರ ಮಾತು. ಯಾಕಂದ್ರೆ TVK ಪಕ್ಷಕ್ಕೆ ಒಂದು ಬಹುಮತ ಇರೋದ್ರಿಂದ ಸಾಮಾನ್ಯವಾಗಿ ರಾಜ್ಯಪಾಲರು ಈಗ ಅವರಿಗೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.